ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 10ನೇ ವಾರದ ಕತೆ ಕಿಚ್ಚನ ಪಂಚಾಯತಿ ಶುರುವಾಗಿದೆ. ಈ ಪಂಚಾಯತಿಯಲ್ಲಿ ಮುಖ್ಯವಾಗಿ ಕೆಲವರಿಗೆಲ್ಲ ಆಲ್ಮೋಸ್ಟ್ ಮನೆ ಮಂದಿಗೆಲ್ಲ ಬೈದಿದ್ದಾರೆ. ಏನಕ್ಕಂದ್ರೆ ಆ ಟಾಸ್ಕ್ ರದ್ದಾಗಿರೋ ಕಾರಣ ಟಾಸ್ಕ್ ಆಡಕ್ ಬಂದಿರಾ, ಏನಕ್ಕೆ ಬಂದಿರಾ ನೀವು? ಆಕ್ಚುಲಿ ಮನೆಯಲ್ಲಿ ನಿಮ್ಮನ್ನ 9:30 ಕುತ್ಕೊಂಡು ಪ್ರೇಕ್ಷಕರು ತುಂಬಾ ವೇಟ್ ಮಾಡ್ತಾ ಇರ್ತಾರೆ. ಯಾವ ತಂಡ ಗೆಲ್ಲುತ್ತೆ, ಯಾರು ಚೆನ್ನಾಗಿ ಆಡ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳಿ. ನೀವು ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕ್ಯಾಪ್ಟನ್ಸಿ ಟಾಸ್ಕ್ ಅಂದ್ರೆ ಅಷ್ಟು ನಿಮ್ಗೆ ಇದಾಗಿತ್ತಾ? ಯಾಕಂದ್ರೆ ಯಾವ ತಂಡ ಗೆಲ್ಲುತ್ತೋ ಆ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಕೊಟ್ಟಿರ್ತಾರೆ. ಆದ್ರೆ ನೀವು ಯಾವ್ದೇ ಡಿಸಿಷನ್ ಇಲ್ದಂಗೆ ಕುತ್ಕೊಂಡಿರ್ತಾರೆ. ಆದ ಕಾರಣ ಕಿಚ್ಚ ಸರ್ ಮನೆ ಮಂದಿಗೆಲ್ಲ ಬೈದಿದ್ದಾರೆ. ಇಲ್ಲಿ ಸ್ಪೆಷಲ್ ಆಗಿ ಬೈದಿರೋದಂದ್ರೆ ನಮ್ಮ ಗೌತಮಿಗೆ ಮತ್ತು ನಮ್ಮ ಮೋಕ್ಷತಾ ಮೇಡಮ್ ಅವರಿಗೆ. ಕಾರಣ ಇಷ್ಟನೇ. ಮೊದಲೇದಾಗಿ ಗೌತಮಿ ತಗೋಣ. ಗೌತಮಿ ಏನಂದ್ರೆ ಒಂದು ಮಹಾರಾಜ ಸಾಮ್ರಾಜ್ಯದಲ್ಲಿ ಅಲ್ಲೇನವರು ಒಂದು ಪ್ರಜೆ ಆಗಿದ್ರ, ಇಲ್ಲ ಸಲಹೆಗಾರಾಗಿದ್ರ, ಯಾವುದೇ ಒಂದು ಇದಿಲ್ದಾನೆ ಆಲ್ಮೋಸ್ಟ್ ಅಲ್ಲಿ ಅತಿ ಹೆಚ್ಚು ರಾಜನ ಜೊತೆಗೆ ಸಮಯವನ್ನು ಕಳೀತಾ ಇದ್ರು. ಯಾಕಂದ್ರೆ ಒಂದು ಬಿಗ್ ಬಾಸ್ ಒಂದು ಕ್ಯಾಪ್ಟನ್ ಮನೆಗೆ ಕೋಣೆಗೆ ಹೋಗೋದಾಗ್ಲಿ, ಇಲ್ಲಿ ಯಾವ್ದೊಂದು ಒಂದು ಸಲಹೆ ಕೊಡೋದಾಗ್ಲಿ, ಒಂದು ರಾಜ ಕೂಡ ಏನಾಗುತ್ತೆ ಅಂದ್ರೆ ಗೌತಮಿ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಒಂದು ನಾಮಿನೇಷನ್ಸ್ ಅಂತ ಬಂದಾಗ್ಲಿ, ಟಾಸ್ಕ್ ಅಂತ ಬಂದಾಗ್ಲಿ, ಯಾವುದೇ ವಿಷಯದಲ್ಲಿ ಕೂಡ ತುಂಬಾ ಇದು ಮಾಡ್ತಾ ಇದ್ರು. ಆ ಟೈಮಲ್ಲಿ ನೀವು ಇನ್ನು ಖಂಡಿಸಬೇಕಾಗಿತ್ತು ಒಂದು ಪ್ರಜೆಯಾಗಿ. ಇಲ್ಲ ರಾಜರೇ, ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡ್ಬೇಕಾಗಿತ್ತು ಅಂತೇಳಿ ನೀವು ರಾಜನ ಪ್ರಶ್ನಿಸಬಹುದಾಗಿತ್ತು. ಬಟ್ ಕ್ಯಾಪ್ಟನ್ ಕೋಣೆಗೆ ಯಾವಾಗ ಬೇಕಾದ್ರೂ ಹೋಗ್ತಾ ಇದ್ರಿ ಅಂತೇಳಿ ಈ ವಿಷಯಗಳಲ್ಲಿ ಇದು ಸ್ವಲ್ಪ ಸರಿಯಾಗಿ ಪಾಠ ಮಾಡಿದರೆ ಕಿಚ್ಚ ಸರ್ ಅಂತ ಹೇಳ್ಬೋದು. ಇನ್ನ ಮೋಕ್ಷತಾ ವಿಷಯಕ್ಕೆ ಬಂದ್ರೆ, ಮೋಕ್ಷತಾ ವಿಷಯಕ್ಕೆ ತುಂಬಾ ಸಖತ್ತಾಗಿ ಬೈದರ ಅಂತ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಕಾರಣ ಇಷ್ಟನೇ, ನೀವು ಮಹಾರಾಣಿ ಯುವರಾಣಿ ಆಗಿರ್ತೀರ ಆ ಮನೆಯಲ್ಲಿ, ಇಲ್ಲ ಅಂತಲ್ಲ. ಬಟ್ ಕ್ಯಾಪ್ಟನ್ ಕೋಣೆಗೆ ಹೋಗಿದ್ದು ಎಲ್ಲರೂ ಹೋಗಿದ್ದಾರೆ. ಬಟ್ ನೀವು ಬಿಗ್ ಬಾಸ್ ಕೇಳಿದಾಗ ನಿಮ್ಮ ವಿಮೋಚನೆಗೆ ಬಿಟ್ಟಿದ್ದು ಅಂತ ಅಂದಾಗ ನೀವೊಂದು ಅರ್ಥ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಆಕ್ಚುಲಿ ಬಿಗ್ ಬಾಸ್ ಅವರು ನಿಮ್ಗೆ ಹೋಗಂತೂ ಹೇಳಿಲ್ಲ, ಹೋಗ್ಬಾರ್ದಂತೂ ಹೇಳಿಲ್ಲ. ನಿಮ್ಮ ವಿಮೋಚನೆಗೆ ಈ ವಾರದ ಕ್ಯಾಪ್ಟನ್ ಮಂಜಣ್ಣ, ಮಹಾರಾಜ ಮಂಜಣ್ಣ ಹೋಗ್ಬೇಕಾ ಅನ್ನೋದು ನಿಮ್ಮ ವಿಮೋಚನೆಗೆ ಬಿಟ್ಟಿದ್ದು ಅಂತೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಕ್ಯಾಪ್ಟನ್ ಕೋಣೆಗೆ ಹೇಗೆ ಹೋಗಿ ಅಲ್ಲಿ ಕುತ್ಕೊಂಡಿದ್ರು ಅಂತೇಳಿ ನಮ್ಮ ಕಿಚ್ಚ ಸಾರು ಮೋಕ್ಷತಾ ಅವರಿಗೆ ಸರಿಯಾದ ಒಂದು ಕ್ಲಾಸ್ ತಗೊಂಡಿದ್ರು ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದೇನಂದ್ರೆ ಇಲ್ಲಿ ಹನುಮಂತ್ ಅವರು ಮಲಗಿರ್ತಾರೆ. ಆ ಮಲಗಿರೋ ಟೈಮ್ ಅಲ್ಲಿ ಶಿಕ್ಷೆ ಕೊಡ್ತೀರಂತ ಮಂಜಣ್ಣ, ಕ್ಯಾಪ್ಟನ್ ಮಂಜಣ್ಣ ಅವರಿಗೆ ಕೊಟ್ರೆ ಯುವರಾಣಿ ಅವನ್ನೆಲ್ಲ ಒಂದು ಶಿಕ್ಷೆ ಕೊಡಬಾರ್ದು, ನಾನು ಯುವರಾಣಿ, ನನ್ನ ಮಾತು ಕೇಳಬೇಕು, ನಾನು ಶಿಕ್ಷೆ ಕೊಡಲ್ಲ, ಅವ್ರು ನಮ್ಮ ಪ್ರಜೆ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡ್ತಾರೆ. ಅದಾದ್ಮೇಲೆ ಯುವರಾಣಿ ಕೂಡ ಒಂದ್ಸಲ ಮೈಕ್ ಹಾಕೊಂಡಿರಲ್ಲ. ಆ ಮೈಕ್ ಹಾಕಿದಿರೋ ಕಾರಣ ಅದು ಕೂಡ ಶಿಕ್ಷೆ ಕೊಡು ಅಂದ್ರೆ ನಾನು ಯುವರಾಣಿ, ನಾನು ಶಿಕ್ಷೆ ತಗೊಂಡಲ್ಲ. ಆಮೇಲೆ ಡ್ರೆಸ್ ಹಾಕೊಂಡ್ಮೇಲೆ ನಾರ್ಮಲಿ ಪ್ರಜೆ ಆದ್ಮೇಲೆ ನಾನು ಅದನ್ನ ಶಿಕ್ಷೆ ತಗೊಂಡಿಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲೇ ಶಿಕ್ಷಣ ತಗೊಂಡಿಲ್ಲ. ಏನಕ್ಕಂದ್ರೆ ಕ್ಯಾಪ್ಟನ್ ಮಾತು ನೀವು ಕೇಳಲ್ವ ಅಂತ ಹೇಳಿ ಕಿಚ್ಚ ಸಾರು ಮೋಕ್ಷತಾ ಅವ್ರ ಮೇಲೆ ಸಖತ್ತಾಗಿ ಕ್ಲಾಸ್ ತಗೊಂಡು ಅಂತ ಹೇಳಿ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.